ಪ್ರತಿ ಕನ್ನಡಿಗನ 18 ವರ್ಷದ ಕನಸು ಕೊನೆಗೂ ಈ ಬಾರಿಯ ಐಪಿಎಲ್ನಲ್ಲಿ ಭಾರತದ ಬೆಂಗಳೂರಿನ ಆರ್ಸಿಬಿ ತಂಡ ಫೈನಲ್ನ ಹಂತವನ್ನು ತಂದು ನಿಂತಿದೆ. 18 ವರ್ಷಗಳ ಕನಸು ವಿರಾಟ್ ಕೊಹ್ಲಿ ಅವರ 18ನೇ ವರ್ಷದ ಈ ಬಾರಿಯ ಐಪಿಎಲ್ 2025ರಲ್ಲಿ 9 ವರ್ಷಗಳ ಬಳಿಕ ರೆಡ್ ಆರ್ಮಿ ಆರ್ಸಿಬಿ ಈ ಬಾರಿ ಫೈನಲ್ ಬಂದಿದೆ. ಐಪಿಎಲ್ ಕಿರೀಟಕ್ಕೋಸ್ಕರ ಪಂಜಾಬ್ ಎದುರು ಸೆಣಸಾಡಬೇಕಿದೆ. ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇದೆ ಆರ್ಸಿಬಿ ಚಾಂಪಿಯನ್ಸ್ ಪಟ್ಟಕ್ಕೇರೋದಕ್ಕೆ. 18ನೇ ಆವೃತ್ತಿಯ ಐಪಿಎಲ್ನ ಫೈನಲ್ ಪಂದ್ಯಾಟ ಇವತ್ತು ನಡೆಯುತ್ತೆ. ಈ 18 ವರ್ಷಗಳಲ್ಲಿ ಇದು 4ನೇ ಬಾರಿಗೆ ಆರ್ಸಿಬಿ ಫೈನಲ್ ಅನ್ನು ಪ್ರವೇಶ ಮಾಡಿರೋದು. ಪಂಜಾಬ್ ತಂಡ ಕೂಡ 2 ಬಾರಿ ಫೈನಲ್ ಪ್ರವೇಶವನ್ನ ಮಾಡಿದೆ. ಆದರೆ ಈ ಬಾರಿಯ ಐಪಿಎಲ್ನಲ್ಲಿ 2 ತಂಡಗಳ ಫೈನಲ್ ಇರುವಂಥ ತಂಡಗಳು ಎರಡೂ ತಂಡಗಳು ಕೂಡ ಗೆದ್ರೆ ತನ್ನ ಚೊಚ್ಚಲ ಕಪ್ಪನ್ನು ತನ್ನದಾಗಿಸಿಕೊಳ್ಳಲಿಕ್ಕಿದೆ. ಒಂದು ಕಡೆ ಆರ್ಸಿಬಿ ಸತತ 18 ವರ್ಷಗಳಿಂದ 4 ಸಲ ಫೈನಲ್ಗೇರಿದೆ, 1 ಸಲ ರನ್ನರ್ ಅಪ್ ಕೂಡ ಆಗಿ 3 ಸಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ. ಆದರೆ ಪಂಜಾಬ್ 2 ಬಾರಿ ಫೈನಲ್ಗೇರಿತ್ತು, 2 ಬಾರಿ ಕೂಡ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಂಥ ತಂಡ. ಈ ಬಾರಿ ಯಾರು ಗೆಲ್ತಾರೆ, ಯಾರು ಈ ಬಾರಿಯ ಐಪಿಎಲ್ ಕಿರೀಟವನ್ನು ತನ್ನ ಮುಡಿಗೇರಿಸ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಆ ಎಲ್ಲ ತಂಡಗಳ ಸೆಣಸಾಟದ ನಡುವೆ ಲೀಗ್ ಪಂದ್ಯಾಟಗಳಲ್ಲಿ ಯಶಸ್ವಿ ಪ್ರದರ್ಶನವನ್ನು ತೋರಿ ಎಲ್ಲ ಪಂದ್ಯಾಟಗಳನ್ನು ಗೆಲ್ಲೋದ್ರ ಮುಖಾಂತರ ಟೇಬಲ್ ಟಾಪಲ್ಲಿದ್ದಂಥ 2 ತಂಡಗಳು, ಮೊದಲನೇದಾಗಿ ಪಂಜಾಬ್, ಎರಡನೇದಾಗಿ ಆರ್ಸಿಬಿ, ಮೊದಲ ಕ್ವಾಲಿಫೈಯರ್ನಲ್ಲಿ ಎದುರಾಗಿದ್ದವು. ಮೊದಲ ಕ್ವಾಲಿಫೈಯರ್ನಲ್ಲಿ ಇದೇ ಪಂಜಾಬ್ ತಂಡವನ್ನು ಕೇವಲ 101 ರನ್ಗೆ ಆಲ್ಔಟ್ ಮಾಡಿ ಆರ್ಸಿಬಿ ಅಧಿಕೃತವಾಗಿ ಫೈನಲ್ ಪ್ರವೇಶವನ್ನು ಪಡೆದಿತ್ತು. ಅವತ್ತಿನ ಕ್ವಾಲಿಫೈಯರ್ನಲ್ಲಿ ಸೋಲನ್ನು ಅನುಭವಿಸಿದ್ದ ಪಂಜಾಬ್ ಎಲಿಮಿನೇಟರ್ ಪಂದ್ಯವನ್ನು ಆಡಿ ಅದಾದ ಮೇಲೆ ಕ್ವಾಲಿಫೈಯರ್ 2 ಪಂದ್ಯವನ್ನು ಆಡಿ ಈಗ ಫೈನಲಿ ಪಂದ್ಯಕ್ಕೇರ್ ನಿಂತಿದೆ. ಸೊ ಇವತ್ತು ನಡೆಯುವಂಥ ಪಂದ್ಯಾಕೂಟ ಆರ್ಸಿಬಿ ವರ್ಸಸ್ ಪಂಜಾಬ್, ಇಬ್ಬರಿಗೂ ಕೂಡ ಬಹಳ ಕಾತರದ ಪಂದ್ಯ. ಎರಡೂ ತಂಡಗಳು 18 ವರ್ಷಗಳಿಂದ ಕಾಯ್ತಾ ಇದ್ದಂಥ ಕ್ಷಣ ಇವತ್ತು ನಮ್ಮ ಕಣ್ಣು ಮುಂದೆ ಬಂದಿದೆ. 2 ತಂಡಗಳು ಈವರೆಗೆ ಆಡಿರುವ ಪಂದ್ಯಗಳು 36, ಅದರಲ್ಲಿ ಆರ್ಸಿಬಿ ಗೆದ್ದಿರೋದು 18 ಮತ್ತು ಪಂಜಾಬ್ ಗೆದ್ದಿರೋದು 18. ಅಂದರೆ 50-50 ಸಮಬಲದ 2 ತಂಡಗಳು. ಈ ಬಾರಿಯ ಟೂರ್ನಮೆಂಟ್ನಲ್ಲೂ ಕೂಡ ಚಾಂಪಿಯನ್ ತಂಡವಾಗಿ ಆರ್ಸಿಬಿ ಕಾಣಿಸ್ಕೊಂಡಿದ್ರೂ ಕೂಡ ಮೊದಲ ಸ್ಥಾನದಲ್ಲಿರುವ ಪಂಜಾಬ್ ಏನೂ ಕಡಿಮೆ ಇಲ್ಲ. ಶ್ರೇಯಸ್ ಅಯ್ಯರ್ ಸತತವಾಗಿ 4 ಬೇರೆ ಬೇರೆ ತಂಡಗಳನ್ನು ಫೈನಲ್ಗೆ ತಂದು ನಿಲ್ಲಿಸೋದರಲ್ಲಿ ಯಶಸ್ಸಾಗಿರುವಂಥ ಶ್ರೇಯಸ್ ಅಯ್ಯರ್ ಕಳೆದ 2-3 ವರ್ಷಗಳಲ್ಲಿ ರಣಜಿ ಟ್ರೋಫಿಯಿಂದ ಹಿಡಿದು ಹಲವು ಕಂಟ್ರಿ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಗೆದ್ದಿರುವಂಥ ಶ್ರೇಯಸ್ ಅಯ್ಯರ್ ಇದೇ ರಜತ್ ಪತಿದಾರ್ ವಿರುದ್ಧ ಕಳೆದ ವರ್ಷ ಒಂದು ಫೈನಲ್ ಆಡಿದ್ರು, ಅದರಲ್ಲಿ ಗೆದ್ದಿದ್ರು. ಈ ಬಾರಿ ಬಹಳ ದೊಡ್ಡ ಅವಕಾಶ 2 ತಂಡಕ್ಕಿದೆ. ಮಂಜುನಾಥ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಬೆಂಗಳೂರಿಗರು ಅದರಲ್ಲಿ ಕರ್ನಾಟಕದವರು ಪ್ರತಿ ದಿನ ಕಣ್ಣು ಮುಚ್ಚಿದ್ರೆ ಪಂದ್ಯಾಟ ಶುರುವಾದರೆ ಆರ್ಸಿಬಿ ಮ್ಯಾಚು ಅಂತಂದಾಗ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ದವರು, ಆ ಕಪ್ ನಮ್ಮದೇ ಅನ್ನುವ ಹಂತಕ್ಕೆ ಕೇವಲ 1 ಹೆಜ್ಜೆ ಮಾತ್ರ ಬಾಕಿ ಇದೆ. ಹೇಗಿದೆ ಜೋಶ್ ಮಂಜು? ಅಯ್ಯೋ ಖಂಡಿತ ಪ್ರಣತ್, ಕೇವಲ ಅಂದರೆ 18 ವರ್ಷದ ಕನಸು ನನಸಾಗಲು ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಸಾಕಷ್ಟು ಜೋಶಲ್ಲಿರುವಂಥದ್ದು. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಇವತ್ತು ಅಂದರೆ ಏನಿವತ್ತು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ. ಪಂಜಾಬ್ ಮ್ಯಾಚ್ ನೋಡಲು ಒಂದು ಕಡೆ ಕುತೂಹಲದಿಂದ ಇದ್ರೆ, ಮತ್ತು ಈ ಸರಿ ಕಪ್ ನಮ್ಮದೇ ಅಂತೇಳಿ ಸಾಕಷ್ಟು ಅಭಿಮಾನಿಗಳು, ಅಂದರೆ ಜೈ ನಮ್ಮದೇ, ಈ ಸರಿ ಕಪ್ ನಮ್ಮದೇ ಅಂತ ಅಭಿಮಾನಿಗಳು ಕೂಡ ಇಲ್ಲಿ ಒಂದಿಷ್ಟು ಖುಷಿಯಿಂದ ಹೇಳ್ತಿರುವಂಥದ್ದು. ಸೊ ನಾನು ಅಭಿಮಾನಿಗಳನ್ನು ಮಾತಾಡಿಸ್ತೀನಿ, ಯಾಕೆಂದ್ರೆ ಈ ಸರಿ ಕಪ್ ನಮ್ದೇ ಆರ್ ಸಿ ಬಿ ಅಂತೇಳಿ ಅಭಿಮಾನಿಗಳು ಒಂದಿಷ್ಟು ಇವತ್ತು ಸಾಕಷ್ಟು, ಅಂದ್ರೆ ಅಭಿಮಾನಿಗಳು ಒಂದ್ ಕಡೆ ಜೈಕಾಗ್ತಿದ್ದಾರೆ, ಮತ್ತೊಂದು ಈ ಸರಿ 18 ವರ್ಷದ ಕನಸು ನನ್ಸಾಗ್ತಿದೆ ಅಂತೇಳಿ ಅಭಿಮಾನಿಗಳು ಹೇಳ್ತಿರುವಂಥದ್ದು. ನಾನು ಮಾತಾಡಿಸ್ತಾ ಹೋಗ್ತೀನಿ. ಬ್ರದರ್, ಇವತ್ತು ಎಷ್ಟು ನೀವು ಎಕ್ಸೈಟ್ಮೆಂಟ್ ಇದೆ ಅಂತ? ಸರ್, ಬೆಳಗ್ಗೆ 4 ಗಂಟೆಯಿಂದ ಎದ್ದು ಕೂತ್ಕೊಂಡಿದ್ದೀನಿ, ಯಾವಾಗ ಸಾಯಂಕಾಲ ಆಗುತ್ತೆ, ಯಾವಾಗ ನಾನು ಆರ್ ಸಿ ಬಿ ಪಂಜಾಬ್ ಮ್ಯಾಚ್ ನೋಡಲಿ ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀರಿ. ಬಟ್ ನಮಗೆ ತಿಳಿದಂಗೆ ಒಳ್ಳೆ ಫೈಟ್ ಇರ್ತದೆ ಮ್ಯಾಚಲ್ಲಿ. ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್. ಬಟ್ ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ಅಲ್ಲ, ನಮ್ಮದು. ಆರ್ ಸಿ ಬಿ ಈ ಸರಿ ಕಪ್ ಹೊಡೆಯುತ್ತೆ. ಈ ಸರಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಟಾರ್ಗೆಟ್ 230 ಮೇಲೆ ಬೇಕು. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ, ವಿನ್ ಆಗ್ತಾರೆ. ಆರ್ ಸಿ ಬಿ ಕಪ್ ನಮ್ಮದೇ ಈ ಸರಿ, ನಮ್ಮದು. ಸರ್, ಟಾಸ್ ಗೆದ್ರೆ ಮಾತ್ರ ಮ್ಯಾಚ್ ನಮ್ಮದೇ. ಯಾಕಂದರೆ ನಮ್ಮದು ಇದು ಬ್ಯಾಟಿಂಗ್ ಚೆನ್ನಾಗಿದೆ. ಟಾಸ್ ಗೆದ್ರೆ ಮಾತ್ರ ಸಾಲ್ಟು, ಕೊಹ್ಲಿ, ಕ್ಲಿಕ್ ಆಗೋದು ಪಟಿದಾರು ಮತ್ತು ಜಿತೇಶ್ ಶರ್ಮಾ ಇವರೆಲ್ಲ ಕ್ಲಿಕ್ ಆಯಿತು ಅಂದರೆ ಮ್ಯಾಚ್ ನಮ್ಮದೇ. ಬೌಲಿಂಗು ಚೆನ್ನಾಗಿದೆ, ನಮ್ಮದೇ ಮ್ಯಾಚು. ಯಾಕಂದರೆ ವಿರಾಟ್ ಕೊಹ್ಲಿ ನಮ್ಮ ಕಡೆ ಇದ್ದಾರೆ, ಹ್ಯಾಸಲ್ವುಡ್ ಒಳ್ಳೆ ಬೌಲಿಂಗ್ ಬ್ಯಾಕಪ್ ಇದೆ, ಫೀಲ್ಡಿಂಗು, ಬ್ಯಾಟಿಂಗ್ ಸ್ಟ್ರೆಂತ್ ತುಂಬ ಚೆನ್ನಾಗಿದೆ. ಟಾಸ್ ಸೋತ್ರು ಈ ಸಲ ಕಪ್ ನಮ್ಮದೇ. ಟಾಸು ಫಸ್ಟು ಮ್ಯಾಟ್ರ್ ಆಗುತ್ತೆ. ಏನಕ್ಕೆ ಟಾಸ್ ಮ್ಯಾಟ್ರ್ ಆಗುತ್ತೆ ಅಂದರೆ, ಸೊ ಟಾಸ್ ಗೆದ್ದು ನಾವು 200 ಒಳಗಡೆ
ಕಟ್ ಹಾಕಿದ್ರೆ ಈಸಿ ಆಗುತ್ತೆ. ಯಾಕಂದರೆ ಇದು ಹೈ ಸ್ಕೋರಿಂಗ್ ಪಿಚ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಒಂದು ಮ್ಯಾಚಿಂದ ನಿಮಗೆ 400 ರನ್ ಮೇಲೆ ಹೋಗುತ್ತೆ, ಅಂದರೆ 430 ಹೋಗುತ್ತೆ. ಸೊ ಟಾಸ್ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನಮ್ಮ ಕಡೆ ಇವಾಗ ಏಜಲ್ ವುಡ್ ಬಂದಿರೋದ್ರಿಂದ ಒಂಥರ ಆನೆ ಬಲ ಬಂದಂಗೆ ನಮ್ಮ ಟೀಮ್ಗೆ ಇವಾಗ. ಸೊ ಫಸ್ಟ್ ಬ್ಯಾಟಿಂಗ್ ಆಡಿದ್ವಿ ಅಂದರೆ ನಾವು 230 ಕೊಡಬೇಕು. ಇನ್ ಕೇಸ್ ನಾವು ಚೇಸಿಂಗ್ ಹೋದ್ರಿ ಅಂದರೆ 190-195 ಒಳಗಡೆ ಕಟ್ ಹಾಕಬೇಕು. ಆಮೇಲೆ 6 ಓವರ್ ಒಳಗೆ ನಾವು ಮಿನಿಮಮ್ 18ರಿಂದ 12 ರನ್ ನಾವು ಸೇವ್ ಮಾಡಲೇಬೇಕು ಪಾಯಿಂಟಲ್ಲಿ ಇದೆಲ್ಲ. ಯಾಕೆಂದರೆ 17 ರನ್ ನೀವು ಸೇವ್ ಮಾಡಿದ್ರೆ 2 6 ನಾವು ಸೇವ್ ಮಾಡ್ದಂಗೆ. ಲಾಸ್ಟ್ ನಮಗೆ 6 ಬಾಲ್ 12 ಬಂತು ಅಂದರೆ 12 ರನ್ ಪ್ಲಸ್ 24 ರನ್ ನಮಗೆ ಲಾಸ್ಟಲ್ಲಿ ಆಡ್ಸೋಕ್ಕೆ ಈಸಿ ಆಗುತ್ತೆ. ಈ ಥರ ಎಲ್ಲ ಪ್ಲ್ಯಾನಿಂಗ್ ಸ್ಟ್ರಾಟಜಿ ಮಾಡಿಕೊಂಡ್ರೆ ಮಾತ್ರ ಇವತ್ತು ಗೆಲ್ಲಕ್ಕಾಗುತ್ತೆ. ಯಾಕೆಂದರೆ ಅಷ್ಟು ಈಸಿ ಇಲ್ಲ ಇವತ್ತು ಗೆಲ್ಲೋದು. ಯಾಕಂದರೆ ಮೊನ್ನೆ ಶ್ರೇಯಸ್ ಅಯ್ಯರ್ ಇನ್ನಿಂಗ್ಸ್ ನೋಡಿದ್ದೀರಾ, ಅವನೊಬ್ಬ ಪರ್ಫಾರ್ಮೆನ್ಸಿಂದ ಆಲ್ಮೋಸ್ಟ್ ಅಲ್ಲಿ ಒಂದು ಟೀಮ್ಗೆ ಬ್ಯಾಕಪ್ ಬಂದಿದೆ. 101 ಆಲ್ಔಟ್ ಆಗಿರೋದಲ್ಲಿ ಅದು 5 ಟೈಮ್ಸ್ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ಗೆ ಗೆಲ್ಲಬೇಕಂದ್ರೆ ಅಷ್ಟು ಈಸಿ ಇಲ್ಲ. ಅದು 205 ಚೇಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಎಷ್ಟು ಬೇಗ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂದರೆ ಅವರು ಮೆಂಟಲಿ ದೇ ಪ್ರಿಪೇರ್ಡ್. ನಾವು ಪ್ರಿಪೇರ್ ಆಗಿ ಬರಬೇಕು ಅಂದರೆ. ಬಟ್ 60-40 RCB 60, ಪಂಜಾಬ್ 40. ಇವತ್ತು ಹೈ ಸ್ಕೋರಿಂಗ್ ಗೇಮ್ ಇರುತ್ತೆ. ಮ್ಯಾಚ್ ಇವತ್ತು ತುಂಬ ಚೆನ್ನಾಗಿರುತ್ತೆ. ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಬಂದು ವಿರಾಟ್ ಕೊಹ್ಲಿ. 18 ವರ್ಷದಿಂದ ಕಾಯ್ತಾ ಇದೀವಿ. ಈ ಸಲ ಕಪ್ ನಮ್ದು. ಜೈ RCB. ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ 18 ಈ ವರ್ಷ ಹೊಡಿತಾರೆ ಕಪ್ಪು. ನಮ್ಮ ಕೊಹ್ಲಿನೇ ಇವತ್ತು ಮ್ಯಾನ್ ಆಫ್ ದ ಮ್ಯಾಚು. ನಮ್ಮದು ಎಲ್ಲ ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ ಎಲ್ಲದರಲ್ಲೂ ಒಂದು ಸ್ಟ್ರೆಂತ್ ಇದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಬೆಸ್ಟ್ ಟೀಮ್. ವಿ ಆರ್ ದ ವಿನ್ನರ್ಸ್. ಖಂಡಿತ RCB ಕಪ್ ಹೊಡಿತೀವಿ. ಹೇಳಿ ಸರ್. ಸರ್ ಈ ಸರಿ ಕಪ್ ನಮ್ಮದೇ. ನಮ್ಮ ಹುಡುಗರು ಈ ವರ್ಷ ಕಪ್ ಹೊಡಿತಾರೆ. ಇಬ್ರು ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಪಕ್ಕ ಈ ಸರಿ ಕಪ್ ನಮ್ಮದೇ. ಇಬ್ರು ಮದುವೆ ಫಿಕ್ಸ್ ಸರ್ ಈ ಸರಿ. ಗುರು ಇಲ್ಲಿ ವಿಶೇಷವಾಗಿ ಇವರು ಕಪ್ಪು ನಮ್ದೇ ಅಂದ್ರೆ ಈ ಸರಿ ಕಪ್ RCB ಕಪ್ ತಂದ್ರೆ ಮದುವೆ ಆಗ್ತೀನಿ ಅಂತ ಹೇಳಿ ಇಲ್ಲಿ ರೆಡಿ ಇರೋಂಥದ್ದು. ಏನ್ ಬ್ರದರ್ ಏನ್ ವಿಷಯ? ತರ್ದೋಲೆ ಆಗ್ತೀನಿ ಹಾಗಂತ ನೀವು ಅದಕ್ಕೋಸ್ಕರ ಹೋಲಿಸ್ಬೇಡಿ. ಈ ಸತಿ ಕಪ್ ನಮ್ದೇ ಹೇಳೋದು ಒಂದೇ. ಮದುವೆ ಮಾಡ್ಸಲ್ಲ ನಾವು. RCB ಗೆಲ್ಲ ತನಕ ಮದುವೆ ಆಗಲ್ಲ ಅಂತ ಹೇಳಿದ್ದೇನೆ. ಸರ್ ಈ ಸತಿ ಹಾಗೆ ಆಗುತ್ತೆ. ಕಪ್ಪು ಗೆಲ್ತೀವಿ, ನಾವು ಮದುವೆನೂ ಆಗ್ತೀವಿ ಸರ್. ಜೈ RCB. ಇನ್ನೊಂದೇನೆಂದರೆ ಯಾರು ಕ್ವಾಲಿಫೈಯರ್ 1 ಫೈನಲ್ಸ್ ಬಂದಿದ್ದಾರೋ ಒಂದು 8 ಸರಿ ಅವರೇ ಕಪ್ ಹೊಡೆದಿದ್ದಾರೆ. ಆ ಥರ ತಗೊಂಡ್ರೆ ಈ ಸತಿ ಕಪ್ ನಮ್ಮದೇ. ಕ್ವಾಲಿಫೈಯರ್ 1 ಮಾತಾಡಿ ಸರ್. ಟಾಸ್ ಗೆದ್ಮೇಲೆ RCB ಫೀಲ್ಡಿಂಗೇ ಆಯ್ಕೆ ಮಾಡಬೇಕು. ಯಾಕೆಂದರೆ ಎಲ್ಲ ಮ್ಯಾಚು ನಾವು ಚೇಸಿಂಗಲ್ಲೇ ಗೆದ್ದಿರೋದ್ರಿಂದ ನಾವು ಫೀಲ್ಡಿಂಗೇ ಆಯ್ಕೆ ಮಾಡಬೇಕು ಅಂತ ಕೇಳ್ಕೊತೀವಿ. ಓಕೆ, ಇದಿಷ್ಟು ಅಂದ್ರೆ RCB ಅಭಿಮಾನಿಗಳು ಎಕ್ಸೈಟ್ಮೆಂಟ್ ಇರುವಂತದ್ದು. ಯಾಕಂದ್ರೆ 18 ವರ್ಷದ ಕನಸು ನನಸಾಗ್ತಾ ಇದೆ. ಜೊತೆಗೆ ಇವತ್ತು ಮ್ಯಾಚ್ ನೋಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಒಂದ್ ಕಡೆ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಇದೇ ಒಂದು ಕ್ರೀಡಾಂಗಣದಲ್ಲಿ ಕೂಡ ಒಂದು ದೊಡ್ಡ LED ಸ್ಕ್ರೀನ್ ಅನ್ನು ಕೂಡ ಹಾಕೊಂಡು ನಾವು ಮ್ಯಾಚ್ ಲೈವ್ ನೋಡಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿ, ಜೊತೆಗೆ LED ಸ್ಕ್ರೀನ್ ಮೂಲಕ ಲೈವ್ ನೋಡೋದಕ್ಕೆ ಇಲ್ಲಿನ RCB ಅಭಿಮಾನಿಗಳು ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಪ್ರಣಾತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. RCB ಅಭಿಮಾನಿಗಳ ಜೋಶನ್ನು, ಕ್ರೇಜನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಈ ಬಾರಿ ಕಪ್ ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಯಾಕಂದರೆ ಥ್ರೂ ಔಟ್ ದ ಟೂರ್ನಮೆಂಟ್ 2025ರ IPLನಾದ್ಯಂತ RCBಯ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಪ್ರಶ್ನೆನೇ ಇಲ್ಲ. ಮೊದಲು ಬಾಲಿಂಗ್ ವಿಚಾರದಲ್ಲಿ ಕಳಪೆ ಅನ್ಬೋದು, ಅಥವಾ ಬ್ಯಾಟಿಂಗ್ ಅದ್ಭುತವಾಗಿ ಮಾಡ್ತಿದ್ರು ಆದರೆ ಅಷ್ಟರನ್ನು ಬಿಟ್ಕೊಡ್ತಾ ಇದ್ರು ಅನ್ನುವಂಥ ಆರೋಪಗಳೆಲ್ಲ ಇದ್ವು. ಆದರೆ ಆ ಎಲ್ಲ ಆರೋಪಗಳ ಹೊರತಾಗಿ ಒಂದು ಪರ್ಫೆಕ್ಟ್ ಟೀಮ್, ತಂಡದಲ್ಲಿ 8 ಜನ ಈಗಾಗಲೇ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದಿರುವಂಥ ಒಂದು ಆಲ್ ಪರ್ಫೆಕ್ಟ್ ಟೀಮನ್ನು RCB ಹೊಂದಿದೆ. ಹಾಗಾಗಿ RCB ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಇದೆ ಮತ್ತು ಗೆಲ್ಲೋದಕ್ಕೆ ಹಾಟ್ ಫೇವರೇಟ್ ತಂಡ ಈಗ RCB ಆಗೇ ಉಳಿದುಕೊಂಡಿದೆ. ಮದುವೆ ಹಾಗೆ ಆಗ್ತಾರೆ. ಕಪ್ ಹೊಡಿಲೇಬೇಕು ಈ ಸಲ. ನಮಗೊಂದು ಆಸೆ ಇದೆ. ಈ ಗ್ರೌಂಡ್ ಅಲ್ಲಿ ಎಲ್ಲಾ ತರದ್ದು ಬ್ಯಾನರ್ಸ್ಗಳು ಬಂದಿದೆ. ಇವತ್ತೇನಾದ್ರೂ RCB ಕಪ್ ಹೊಡಿತಾರೆ ಅಂತ ಒಪ್ಪಿದೆ, ಹೊಡಿಲಿ. ನಾಳೆ ಅಲ್ಲಿ ಅಷ್ಟು ದೊಡ್ಡ ಫ್ಲೆಕ್ಸ್ ನಮ್ಮ ಕಡೆಯಿಂದ ಬಂದೇ ಬರುತ್ತೆ. JP ಪಾರ್ಕ್ ಕ್ರಿಕೆಟ್ ಅಸೋಸಿಯೇಷನ್ ಕಡೆಯಿಂದ ಅಲ್ಲಿ ಬಂದೇ ಬರುತ್ತೆ. ಪ್ರಾಮಿಸ್ ಇದು. ಜೈ RCB. ಓಕೆ, ಥ್ಯಾಂಕ್ ಯು.